ಕಾಲ ಹಂಗ ಬರಕತ್ತಿ. ಅವ್ರ ಕಾಲ ಹಂಗ ಬಂದ್ರು ಮತ್ತೆ ನಾವು ಬದುಕುದು ಹೆಂಗ? ನಿನ್ನ ನಮ್ಮಿಂದವರು ಕಾಲ ಬೇಕಾದಂಗ ಬರ್ಲಿ. ಒಬ್ಬ ಅದನ್ನಲ್ಲ, ಆ ಭರವಸೆಯಿಂದ ನಾವು ಬರ್ತೀವಿ. ಗಂಡು ಮಾಡಲು ಕಾಯವ್ ನೀನ, ಚಲೋ ನೀನ. ನಮ್ಮಂತ ಹೇಳಿದ್ರೆ ನಾವೇನು ಮಾಡೋದು? ಇವ ಇಲ್ದಾಗ ಆದ್ಮೇಲೆ ಹ್ಯಾಂಗ್ ಮಾಡಬೇಕಪ್ಪ? ಈಗ ಅದನ್ನ ತರ್ಬೇಕಂತ ಹೇಳ್ಕೊತೀವಪ್ಪ. ಈಗ ಅವಾಗಿಂದ ಕೆಲಸ ಅವಶ್ಯ ಅವನಿಂದ ಆಟ ಎಲ್ಲ ಮೂಡಲ ದೇಶಕ್ಕೆ ಹೊರವಲ ದೇಶಕ್ಕೆ ಹೊರ ಮಾತ್ರ ಬೀಳತೈತಿ ಬರ್ಕೊಂಡ್ ಬಿಡ್ರಿ. ಹೌದು, ಬರ ಬೀಳುತ್ತ ಬರ್ಕೊಂಡು ಏನ್ ಮಾಡೋಣ? ಬದುಕುದು ಹೆಂಗ? ಬದುಕಬೇಕು ಅಂತ ಆಗ್ಬೇಕ. ಬದುಕು ದಾರಿನೂ ಸಿಗ್ತೈತಿ. ಹಾಲು ಮಾತ್ರ ಸುಮಾರು ಬರ್ತ್ರಪ್ಪ ಅಂತೇಳಿ ಕಾಯವದಂತ ನಾವು ಗೊತ್ತೈತಿ. ಕಾಯವದ ಅನ್ನೋದು ನಮ್ಗೆ ಗೊತ್ತೈತಿ. ಎಲ್ಲ ಪೀಕು ಕಣ್ಣು ಮಣ್ಣ, ಎಲ್ಲ ಮಳೆನೂ ಕಣ್ಣು ಮಣ್ಣ, ಕುರ್ಚೇನು ಕಣ್ಣು ಮಣ್ಣನ. ಅದನ್ನ ಕೇಳಕ್ ಬಹಳ ಮಂದಿ ಬಂದಾರ. ಕುರ್ಚೆ ತಗೊಂಡು ನಾವೇನ್ ಮಾಡೋದು? ಮಳೆಯಪ್ಪ ಬೇಕು ಮರುದು. ನೀವು ಯಾವ್ರಾಗ್ಲಿ, ಯಾವುದೇ ಭಕ್ತರಾಗ್ಲಿ, ನನ್ನ ಊರವರಾಗ್ಲಿ, ಯಾರೇ ಆಗ್ಲಿ ಪ್ರಸಾದ ಕಾಯ್ಕೊಂಡು ತಿರ್ಬೇಕು. ನಿಮ್ಮಾಗಿತ್ತು ವರ್ಷಕ್ಕೆ ಪ್ರಸಾದ ಕಾಯ್ಕೊರಿ. ಇಲ್ಲ ತನ್ನ ಸೂಕಿಗೆ ಹೋಗಿ ಕಾಲ ಬರ್ತಕ್ಕೆ ನಿಮ್ಗೆ ಕಾಪಾಡ ಹೋಗಿ ನೋಡ್ಬಿಡ್ರಿ, ಬರಲ್ ಇಟ್ಕೊಂಡು ಬಿಡ್ರಿ. ಯಾಕಂದ್ರೆ ಇನ್ನು ಕಾಲ ಬಹಳ ಸುಮಾರು ಬರ್ತಾವ್ರಪ್ಪ. ಇದು ಒಂದು ವರ್ಷ ಸುಖ ದುಃಖ ಯಾರು ನಡೀತದೆ. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಕಠಿಣ ಕಾಲನ ಬರ್ತಂತ ತಿಳ್ಕೊರಿ. ನಾನ್ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು? ಕಠಿಣನು ಆಟ, ನಮ್ಗ ಸರಳನು ಆಟ. ಯಾಕಿದ್ರು ಬದುಕಬೇಕ. ನಮ್ಮ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು? ಅದಕ್ಕೆಲ್ಲ ಹೊಣೆಗಾರ ನೀನು. ಪ್ರಾಣಿಗಳು ಬಹಳ ಸಾಯ್ತವ್ರಪ್ಪ. ಪ್ರಾಣಿಗಳು ಮಾತ್ರ ಬಹಳ ಸಾಯ್ತವು. ಏನ್ ಇವು ಸಾವುದು ನೋವು ನೋಡ್ರಿ, ಎಷ್ಟು ವರ್ಷದ ಸುಖನ ಹೇಳಿನಿ, ಯಾವ ಏನ್ ಎಡ ಹೇಳಿನಿ. ಹೌದು, ಈ ತಂದೆ ಅಲ್ಲ. ಇನ್ಮೇಲೆ ಸುರಪ್ಪ 20 ವರ್ಷ. ವರ್ಷಕ್ಕೆ ನೀವು ಪ್ರತಿಯೊಬ್ರು ಕೊಟ್ಟದ್ದು ತುಚ್ಚ ಪ್ರಸಾದೊಳಗೆ ಕಾಯ್ಕೊಂಡು ಒಂದ್ಸಲ ಜೀವನ ಮಾಡಿಪ್ಪ. ಎಚ್ಚರಿಕೆ ಕೊಡ್ತೀನಿ. ಹಬ್ಬ ಹೇಳಿದ್ ಬರ್ಲಿಟ್ಕೊಂಡ್ಬಿಡಿ. ವರ್ಷಕ್ಕೆ ಕೊಡ್ತಾರೆ. ವರ್ಷಕ್ಕೆ ಕೊಡ್ತಾ ಇರುತ್ತೆ. ಮೂಡಲ ದೇಶಕ್ಕೆ ಪಡವಲ ದೇಶಕ್ಕೆ ಬರ ಬಿದ್ದು ತಿರುತ್ತನ್ನ ಹೆಬ್ಬಣ್ಣ ಅಂತ ಬರ್ದಿಟ್ಕೊಂಡ್ಬಿಡ್ರಿ. ಆದ್ರೆ ಹುಲಿ ಹೋಗುತ್ತೆ, ಇಲ್ಲಿ ಚಲಾಟ್ ಹೆಚ್ಚಾಗುತ್ತೆ.